ಚಪಾತಿ ಪೂರಿ ಎಲ್ಲ ಬೋರ್ ಆದಾಗ ಈ ರೀತಿ ಒಂದ್ಸಲ ಫ್ಲಫಿಯಾಗಿ ಪರಾತನ ಮಾಡ್ಕೊಂಡು ನೋಡಿ. ಒಂದಲ್ಲ ಎರಡಲ್ಲ ಮಾಡೋ ಅಂಥ ಅಷ್ಟು ಪರಾತನು ಇಷ್ಟೇ ಸಾಫ್ಟಾಗಿ ಲೇಯರ್ ಆಗಿ ಫ್ಲಫಿಯಾಗಿ ಉಬ್ಬಿ ಬರುತ್ತೆ. ನೋಡ್ತಿರ್ಬೋದು ಪೇಪರ್ ಥರ ಇದೆ. ನಾನ್ ವೆಜ್ಗೆ ಆಗಲಿ ವೆಜ್ ಗ್ರೇವಿ ಜೊತೆನೇ ಆಗಲಿ ಒಂದೊಳ್ಳೆ ಕಾಂಬಿನೇಷನ್. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಒಂದು ಬೌಲ್ಗೆ ಇಲ್ಲಿ 2 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ಅಳತೆ ಕಪ್ ಇಟ್ಕೊಳ್ಳಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು 1 ಟೀ ಸ್ಪೂನ್ ಆಗುವಷ್ಟು ಹಾಕ್ಕೊಳ್ತಾ ಇದ್ದೀನಿ. ಪರ್ಫೆಕ್ಟಾಗಿ ಆಗುತ್ತೆ. ಉಪ್ಪು ಹಾಕಿದ್ಮೇಲೆ ಎಲ್ಲವನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅನಂತರ ಇದಕ್ಕೆ ನಾನು 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಅಡುಗೆ ಎಣ್ಣೆ ಕಾಯಿಸೋದೆಲ್ಲ ಏನು ಬೇಡ, ಹಾಗೆ ಹಾಕ್ಕೊಂಡು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೆಕ್ಸ್ಟ್ ಸ್ಟೆಪ್ ಏನು ಅಂದರೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ನ ಆ್ಯಡ್ ಮಾಡ್ತಾ ಇದ್ದೀವಿ. ಈಗ ಮನೇಲಿ ಮಾಡಿಟ್ಕೊಂಡಿರೋ ಅಂಥ ರೈಸ್ ಇರುತ್ತೆ ಅಲ್ವಾ, ನಾರ್ಮಲ್, ಆ ರೈಸು 1 ಕಪ್ ತೊಗೊಂಡಿದ್ದೀನಿ. 2 ಕಪ್ ಮೈದಾಗೆ 1 ಕಪ್ ರೈಸು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅರ್ಧ ಕಪ್ ಆಗೋಷ್ಟು ನೀರನ್ನ ಹಾಕ್ಕೊಂಡು ಫೈನ್ ಪೇಸ್ಟಾಗಿ ಈ ರೀತಿ ರುಬ್ಕೋಬೇಕು. ನಿಮಗೆ ಸಾಫ್ಟಾಗಿ ಟೆಕ್ಸ್ಚರ್ ಬರಬೇಕು, ನೈಸಾಗಿ ಫೈನ್ ಪೇಸ್ಟಾಗಿ ಮಾಡ್ಕೊಳ್ಳಿ. ನೀರು ಹೆಚ್ಚಿಗೆ ಹಾಕೋಕ್ಕೆ ಹೋಗಬೇಡಿ. 1 ಕಪ್ ರೈಸ್ಗೆ ಅರ್ಧ ಕಪ್ ನೀರು, ಹಾಗೆ ಇಲ್ಲಿ ಮೈದಾ ತೊಗೊಂಡಿರೋದು 2 ಕಪ್. ಪರ್ಫೆಕ್ಟ್ ರೇಷಿಯೋ ನೋಡಿ. ಆ ರೈಸ್ ಪೇಸ್ಟ್ ಏನಿದೆ ಅದು ಹಾಕ್ಬಿಟ್ರೆ ನೀವು ನೀರು ಹಾಕೊಳ್ಳೋ ಅವಶ್ಯಕತೆಯೇ ಇರೋದಿಲ್ಲ. ಪರ್ಫೆಕ್ಟಾಗಿ ಈ ಕನ್ಸಿಸ್ಟೆನ್ಸಿ ಬಂದ್ಬಿಡುತ್ತೆ. ಇನ್ ಕೇಸ್ ಸ್ವಲ್ಪ ಗಟ್ಟಿ ಅನಿಸಿದ್ರೆ ಜಸ್ಟ್ ಕೈನ ತೇವ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ತುಂಬ ತೆಳ್ಳಗೆ ಅನಿಸ್ತಾ ಇದ್ದರೆ ಯಾರಿಗಾದ್ರೂ 1-2 ಟೇಬಲ್ ಸ್ಪೂನ್ ಮೈದಾ ಹಿಟ್ಟನ್ನು ಹಾಕ್ಕೊಳ್ಳಿ. ಈಗ ಮಧ್ಯ 1-2 ಸಲ 1 ಟೇಬಲ್ ಸ್ಪೂನ್ ಎಣ್ಣೆ ಆಗೋಷ್ಟು ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ಈ ಪರಾತ ಪರ್ಫೆಕ್ಟಾಗಿ ಬರಬೇಕು ಅಂದರೆ ನಾವೆಷ್ಟು ಚೆನ್ನಾಗಿ ನಾದ್ಕೊಳ್ತೀವೋ ಹಿಟ್ಟನ್ನು ಅಷ್ಟು ಚೆನ್ನಾಗಿ ಬರುತ್ತೆ. ಈಗ ಒಂದು ದೊಡ್ಡ ಅಗಲವಾಗಿರೋ ಅಂಥ ಪ್ಲೇಟ್ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಮೈದಾ ಹಿಟ್ಟನ್ನು ಸ್ಪ್ರಿಂಕಲ್ ಮಾಡಿಬಿಟ್ಟು ನಾನು ವಿಡಿಯೋದಲ್ಲಿ ತೋರಿಸ್ತಿರೋ ಥರ ನಾದ್ಕೋಬೇಕು 2 ಕೈಗಳಿಂದ. ನಾನು ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ನೋಡಿ, ಈ ರೀತಿ ನಾದ್ಕೊಳ್ಳಿ. ನಾನಿಲ್ಲಿ ಸುಮಾರು 5-6 ನಿಮಿಷಗಳ ಕಾಲ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡಿದ್ದೀನಿ. ಈಗ ಇದರಲ್ಲಿ ಅರ್ಧ ಭಾಗ ನಾನು ಆರೋಗಬಾರ್ದು ಅಲ್ವಾ, ಅರ್ಧ ಭಾಗ ಎತ್ತಿಡ್ತಾ ಇದ್ದೀನಿ. ಪ್ಲೇಟ್ ಮುಚ್ಚಿಡಿ, ಡ್ರೈ ಆಗಿಬಿಡಬಾರ್ದು. ಇನ್ನು ಅರ್ಧ ಭಾಗದಲ್ಲಿ 4 ಉಂಡೆಗಳನ್ನು ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಕಟ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಚಪಾತಿ ಹಿಟ್ಟು ರೆಗ್ಯುಲರಾಗಿ ತೊಗೋತೀವಲ್ಲ, ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಹಿಟ್ಟೆ ತೊಗೊಳ್ಬೇಕು. ಈ ರೀತಿ ಉಂಡೆ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈಗ ಚಪಾತಿ ಮಣೆ ಕೋಲು ತಗೊಂಡು ಚಪಾತಿ ಮಣೆಗೆ ಒಂದು ಸ್ವಲ್ಪ ಹಿಟ್ಟನ್ನು ಸ್ಪ್ರಿಂಕಲ್ ಮಾಡಿಬಿಟ್ಟು ಚಪಾತಿ ಎಲ್ಲ ನಾರ್ಮಲಾಗಿ ಹೇಗೆ ತೀಡ್ಕೊಳ್ತೀವೋ ಅದೇ ರೀತಿ ಚಪಾತಿ ತೀಡ್ಕೊಳ್ತಾ ಇದ್ದೀನಿ ನೋಡಿ. ಈ ರೀತಿ ಆದಮೇಲೆ ಈಗ ಇದಕ್ಕೆ ಆಯಿಲ್ನ ಅಪ್ಲೈ ಮಾಡ್ಕೋಬೇಕು. ಫುಲ್ ಮೇಲಿನ ಭಾಗ ಏನಿದೆ ಚೆನ್ನಾಗಿ ಆಯಿಲ್ನ ಅಪ್ಲೈ ಮಾಡಿ ಮತ್ತೆ ಒಂದು ಸ್ವಲ್ಪ ಮೈದಾ ಹಿಟ್ಟನ್ನು ಸ್ಪ್ರಿಂಕಲ್ ಮಾಡ್ತಾ ಇದ್ದೀನಿ. ಈ ರೀತಿ ಮಾಡಿದ್ಮೇಲೆ ನಾನು ವಿಡಿಯೋದಲ್ಲಿ ಯಾವ ರೀತಿ ತೋರಿಸ್ತಿದ್ದೀನೋ ಆ ರೀತಿಯೇ ಫೋಲ್ಡ್ ಮಾಡಿಬಿಟ್ಟು ಮತ್ತೆ ಎಣ್ಣೆ ಅಪ್ಲೈ ಮಾಡಿ ಒಂದು ಸ್ವಲ್ಪ ಮೈದಾ ಹಿಟ್ಟು ಸ್ಪ್ರಿಂಕಲ್ ಮಾಡ್ಕೋಬೇಕು. ಈಗ ನೆಕ್ಸ್ಟು ಇನ್ನು ಉಳಿದ ಅರ್ಧ ಭಾಗನ ಈ ರೀತಿ ಫೋಲ್ಡ್ ಮಾಡಿದ್ದೀನಿ. ನಾನು ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಹೇಗೆ ತೋರಿಸ್ತಿದ್ದೀನೋ ಅದೇ ರೀತಿ ಫಾಲೋ ಮಾಡಿದ್ರೆ ನಿಮಗೆ ಪರ್ಫೆಕ್ಟಾಗಿ ಲೇಯರ್ ಬಂದ್ಬಿಡುತ್ತೆ. ಈ ರೀತಿ ಫೋಲ್ಡ್ ಮಾಡಿ ಕೊನೆಯದಾಗಿ ಮತ್ತೆ ಎಣ್ಣೆ ಅಪ್ಲೈ ಮಾಡಿ ಒಂಚೂರು ಹಿಟ್ಟು ಹಾಕ್ಬಿಟ್ಟು ಫೋಲ್ಡ್ ಮಾಡ್ತಾ ಇದ್ದೀನಿ. ಹಲವಾರು ರೀತಿ ಪರಾತ ಮಾಡ್ಬೋದು, ಬಟ್ ಒನ್ ಆಫ್ ದ ಈಸಿ ಮೆಥಡ್ ಅಂತ ಹೇಳ್ಬೋದು. ನನಗೆ ಪರ್ಸ್ನಲಿ ಪರಾತ ಎಲ್ಲ ಮಾಡಬೇಕಾದ್ರೆ ಈ ಈಸಿ ವೇಲೇ ಮಾಡೋದು. ತುಂಬ ಫೋರ್ಸ್ ಕೊಟ್ಟು ಪ್ರೆಷರ್ ಕೊಟ್ಟು ಒತ್ತೋದಕ್ಕೆ ಹೋಗಬೇಡಿ. ಆ ಲೇಯರ್ ಎಲ್ಲ ಏನಿರುತ್ತೆ ಅಂಟ್ಕೊಬಿಡುತ್ತೆ. ಈಗ ಹೆಂಚನ್ನು ಚೆನ್ನಾಗಿ ಕಾಯೋದಕ್ಕೆ ಇಟ್ಟಿದ್ದೆ ಆಲ್ರೆಡಿ. ಹೆಂಚು ಚೆನ್ನಾಗಿ ಕಾದಿರಬೇಕು. ಮೀಡಿಯಮ್ ಫ್ಲೇಮಲ್ಲಿ ಈ ರೀತಿ ಹಾಕ್ಕೊಂಡು ಒಂದು 30 ಸೆಕೆಂಡ್ ಏನು ಟಚ್ ಮಾಡೋದಕ್ಕೆ ಹೋಗಬೇಡಿ. ಒಂದು 30 ಸೆಕೆಂಡ್ಸ್ ಆದಮೇಲೆ ನಾನು ಈ ರೀತಿ ತಿರುಗಿಸ್ಕೊಟ್ಟು ಜಸ್ಟ್ ರೌಂಡಾಗಿ ಎಡ್ಜಸ್ ಏನಿರುತ್ತೆ ಅಲ್ಲಿ ಮಾತ್ರ ಜಸ್ಟ್ ಪ್ರೆಸ್ ಮಾಡ್ತಾ ಬಂದರೆ ಸಾಕು. ನಿಮ್ಗೆ ಎಷ್ಟು ಫ್ಲಫಿಯಾಗಿ ಹುಬ್ಬಿ ಬರ್ತಿದೆ ನೋಡ್ಬೋದು. ಈ ರೀತಿ ಹುಬ್ಬಿದ ಮೇಲೆ ಒಂಚೂರು ಆಯಿಲ್ ಬೇಕು ಅಂದರೆ ಅಪ್ಲೈ ಮಾಡ್ಕೊಳ್ಳಿ, ಆಪ್ಷನಲ್. ಇನ್ನೊಂದು ಕಡೆನೂ ಟರ್ನ್ ಮಾಡಿಕೊಂಡು ಬೇಯಿಸ್ಕೊಳ್ಳೋದು. ಆಯಿಲ್ ಕಂಪ್ಲೀಟ್ಲಿ ಆಪ್ಷನಲ್.
ಕೆಲವೊಬ್ಬರು ವಿತೌಟ್ ಆಯಿಲ್ ಇಷ್ಟಪಡ್ತಾರೆ ಅಲ್ವಾ, ಹಾಗೇನೂ ತಿನ್ಬೋದು. ಗ್ರೇವಿ ಜೊತೆ ಎಲ್ಲ ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಎರಡೂ ಕಡೆನೂ ಆಯಿಲ್ ಅಪ್ಲೈ ಮಾಡಿಕೊಂಡು ಇವನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ನಿಮ್ಗೆ ಒಳಗಡೆ ಎಲ್ಲ ಲೇಯರ್ ಆಗಿ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಇದು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ಹೈ ಫ್ಲೇಮ್ ಇಟ್ಬಿಟ್ರೆ ಒಳಗಡೆ ಲೇಯರ್ಸ್ ಏನಿರುತ್ತೆ ಅದು ಬೆಂದಿರೋದಿಲ್ಲ ಸರಿಯಾಗಿ. ಈಗ ಅದನ್ನ ತೆಗೆದಿಟ್ಟು ಇನ್ನೊಂದನ್ನು ತೋರಿಸ್ತೀನಿ ನೋಡಿ. ನಾನು ಮೊದಲೇ ಹೇಳಿದಾಗೆ 1-2 ಮಾಡೋ ಅಂಥ ಪ್ರತಿ ಚಪಾತಿ ಆಗಲಿ ಪರಾತ ಆಗಲಿ ಈ ರೀತಿ ಹುಬ್ಬಿ ಬರಬೇಕು ಅಂದರೆ ನಾನು ಹೇಳಿದ್ನಲ್ಲ ಆ ಮೆಥಡಲ್ಲಿ ನೀವು ಫೋಲ್ಡ್ ಮಾಡಿ ತೀಡ್ಕೊಂಡ್ರೆ ಪ್ರತಿಯೊಂದು ಚಪಾತಿ ಆಗಲಿ ಅಥವಾ ಪರಾತ ಆಗಲಿ ಈ ರೀತಿ ಹುಬ್ಬಿ ಬರುತ್ತೆ. ಸಣ್ಣ ರಿಕ್ವೆಸ್ಟ್, ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಈಗಲೇ ಹೋಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇದಕ್ಕೆ ಕಾಂಬಿನೇಷನ್ ಆಗಿರೋ ಅಂಥ ಚಿಕನ್ ರೆಸಿಪೀಸ್ ಹಲವಾರು ರೀತಿ ನನ್ನ ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸ್ಕ್ರೀನ್ ಎಂಡಲ್ಲಿ ಕೊಟ್ಟಿರ್ತೀನಿ ಅಥವಾ ಕಮೆಂಟಲ್ಲಿ ಪಿನ್ ಮಾಡಿರ್ತೀನಿ, ಚೆಕ್ ಮಾಡಿ. ಯಾವುದೇ ಗ್ರೇವಿ ಜೊತೆ ಆದ್ರೂ ಈ ಪರಾತ ಒಂದೊಳ್ಳೆ ಕಾಂಬಿನೇಷನ್. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ವಿಡಿಯೋ ಹೈಪ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.